ಭಾಗ್ಯಲಕ್ಷ್ಮಿ ಕಿಚನ್ ರೆಸಿಪಿಗೆ ಸ್ವಾಗತ. ನಾನಿವತ್ತು ಗೋಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಗೋಬಿ ಮಂಚೂರಿ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ನಾನು ಸ್ವಲ್ಪ ಕೋಸ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಇದು ಕಲ್ಲರು, ಅದು ಗೋಬಿ ಕಲರ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಸೋಯಾ ಸಾಸ್ ಇಲ್ಲ ಅಂತ ಅಂದರೆ ಹುಣಸೆ ಹಣ್ಣು ಇರುತ್ತಲ್ಲ, ಅದನ್ನೇ ರಸ ತೊಗೊಂಡು ನಾವು ಈ ಥರ ಮಾಡ್ಕೋಬೋದು. ಇದು ಚಿಲ್ಲಿ ಸಾಸ್ನು ಅಷ್ಟೇ, ನಮಗೆ ಚಿಲ್ಲಿ ಸಾಸೇ ಬೇಕು ಅಂತ ಏನಿಲ್ಲ. ಹೊರಗಡೆ ತರೋದಕ್ಕಿಂತ ಮಾಮೂಲಿ ಮೆಣಸಿನ್ಕಾಯಿ ಇರುತ್ತಲ್ಲ, ಹಸಿರು ಮೆಣಸಿನ್ಕಾಯಿ, ಅದನ್ನು ಪೇಸ್ಟ್ ಮಾಡಿಕೊಂಡ್ರು ಆಗುತ್ತೆ. ಇದು ವಿನೆಗರು, ಸ್ವಲ್ಪ ಸಕ್ಕರೆ, ಇದು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ, ಇದು ಗರಂ ಮಸಾಲ ಪೌಡ್ರು. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಈ ಕೋಸ್ ತಗೊಂಡಿರ್ತೀವಲ್ಲ, ಅದಕ್ಕೆ ಹಿಟ್ಟನ್ನ ಮತ್ತೆ ಕಾರ್ನ್ಫ್ಲವರು, ಮೈದಾ ಹಿಟ್ಟು, ಕಲ್ಲರು ಇದಿಷ್ಟನ್ನು ಹಾಕೊಂಡು ಕಲಸಿ ಒಂದು 10 ನಿಮಿಷ ಇಡೋಣ. ಆಮೇಲೆ ಅದನ್ನ ನೋಡಿ, ಈ ಕೋಸ್ಗೆ ಈ ಕಾರ್ನ್ಫ್ಲವರು, ಮೈದಾ ಹಿಟ್ಟು ಇರುತ್ತಲ್ಲ, ಅದನ್ನ ಹಾಕೋಬೇಕು. ಇವಾಗ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ, ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ, ರುಚಿಗೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಅದ್ರ ಕಲಸುವಾಗ ಸ್ವಲ್ಪ ಖಾರದ ಪುಡಿನೂ ಹಾಕೋತೀನಿ, ಅದು ಸ್ವಲ್ಪ ಸಪ್ಪೆ ಆಗುತ್ತಲ್ವ, ಅದಕ್ಕೆ ಕಲಸುವಾಗ ಸ್ವಲ್ಪ ಒಗ್ಗರಣೆಗೆ ಮಾಡುವಾಗಲೂ ಸ್ವಲ್ಪ ಹಾಕೋತೀನಿ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. ನೋಡಿ, ಈ ಥರ ಹಿಟ್ಟನ್ನು ಗಟ್ಟಿ ಕಲಿಸ್ಕೋಬೇಕು. ಜಾಸ್ತಿ ಒಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ನಾವು ಕಾರ್ನ್ಫ್ಲೋರು, ಮೈದಾ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಈ ಥರ ಗಟ್ಟಿ ಹಿಟ್ಟು ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ನೋಡಿ, ಒಂದು ತವ ತೊಗೊಂಡಿದ್ದೀನಿ, ಆ ಪಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಕಾದಿದೆ. ಇವಾಗ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ಕಾದಿದೆ. ಇವಾಗ ಗೋಬಿ ತೊಗೊಂಡಿರ್ತೀವಲ್ಲ, ನೋಡಿ ಗೋಬಿ ಕಲಸಿರ್ತೀವಲ್ಲ ಹಿಟ್ಟನ್ನ, ಅದನ್ನು ಈ ಥರ ಹಿಂಗೆ ಕೈಯಲ್ಲಿ ತೊಗೊಂಡು ಹಿಂಗೆ ಹಾಕ್ಬೇಕು, ಈ ಥರ ಸಣ್ಣದಾಗಿ. ನೋಡಿ, ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು ಗೋಬಿನ. ನಾನು ಕಲರ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಜಾಸ್ತಿ ಕಲರ್ ತಿನ್ನಬಾರ್ದು ಅಂತ. ಕಲರ್ ಬೇಕು ಅಂತ ಕಲರ್ ಇಷ್ಟಪಡೋರು ಕಲಸುವಾಗ ಇನ್ನು ಸ್ವಲ್ಪ ಜಾಸ್ತಿ ಕಲರ್ ಹಾಕೊಂಡು ಕಲಸ್ಕೋಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ನೋಡಿ, ಬೆಂದಿದೆ. ಇವಾಗ ತೆಗಿತಾ ಇದ್ದೀನಿ ಇದನ್ನ. ನೋಡಿ, ಇವಾಗ ಅದು ಗೋಬಿನ ಎಣ್ಣೆಲಿ ಕರ್ಕೊಂಡಿದ್ದೀನಿ. ಕರ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ನೋಡಿ, ಮೊದಲು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಅದಾದ ನಂತರ ಗರಂ ಮಸಾಲ ತೊಗೊಂಡಿದ್ದೀನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಚಕ್ಕೆ ಲವಂಗದ ಪೌಡ್ರ್ ತೊಗೊಂಡಿದ್ದೀನಿ ಸ್ವಲ್ಪ, ಇದು ಜೀರಿಗೆ ಪೌಡ್ರು, ಎರಡನ್ನೂ ಹಾಕೋತಾ ಇದ್ದೀನಿ. ಅಂದರೆ ನಾವು ಅದನ್ನು ಸ್ವಲ್ಪ ಹಾಕೋಬೋದು. ನನಗೆ ಮಾಡ್ತಾ ಇರೋ ಸ್ವಲ್ಪ, ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಅಚ್ಕಾರದ ಪುಡಿ ಇದೆಲ್ಲ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ 1 ಸೆಕೆಂಡ್ ಹಿಂಗೆ ರೋಸ್ಟ್ ಆದಮೇಲೆ ಸೋಯಾ ಸಾಸ್ ಇರುತ್ತಲ್ಲ ಸ್ವಲ್ಪ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸು ನಮಗೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕು ಅಂತ. ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಈ ಥರ 1 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಲ್ಟು, ಇದಕ್ಕೆ ಸ್ವಲ್ಪ. ಇದು ಈಗ 1 ನಿಮಿಷ ಫ್ರೈ ಆಗಬೇಕು. 1 ನಿಮಿಷ ಸಾಕು. ನೋಡಿ, ಈ ಥರ ನೋಡಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ.
ಹಾಕಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ವಿನೆಗರ್ ತೊಗೊಂಡಿರ್ತೀನಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಆಗುತ್ತಲ್ವ, ಆವಾಗ ನಾವು ಇದು ಡ್ರೈ ಮಾಡ್ಕೊಂಡಿರ್ತೀವಲ್ಲ ಗೋಬಿನ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಗೋಬಿನ ಈ ಥರ ಗೋಬಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. 1 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ನೋಡಿ. ಈ ಥರ ಫ್ರೈ ಮಾಡುವಾಗ ನಮಗೆ ನೀರಿನಂಶ, ಇವಾಗ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸ್ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ನೀರಿನಂಶ ಇರುತ್ತೆ ಅದರಲ್ಲಿ. ಅದು ಏನಾದರೂ ನಮಗೆ ಸಾಕಾಗಲಿಲ್ಲ, ಇನ್ನೂ ಸ್ವಲ್ಪ ಬೇಕು ಅನ್ನೋದಿದ್ರೆ ಒಂದು ಅರ್ಧ ಸ್ಪೂನು ಬೇಕಾದರೆ ಹಾಕ್ಬೋದು. ಇದ್ರೆ ಸಾಕಾಗುತ್ತೆ. ನಾನು ಹಾಕಿಲ್ಲ, ಬೇಕು ಅಂದರೆ ಹಾಕ್ಬೋದು ನೋಡಿ. ಈ ಥರ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ ನೋಡಿ. 2 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಅಂದರೆ ನಾನು ಅದೇ ಹೇಳಿದ್ನಲ್ಲ, ಕಲರ್ ಜಾಸ್ತಿ ಹಾಕಿಲ್ಲ, ತಿನ್ನಬಾರ್ದು ಕಲರ್ ಜಾಸ್ತಿನ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ನೋಡಿ. ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.